ಏನ್ ಜಾಣಿ ಸ್ಪೆಷಲ್ ಮಾಡ್ತಾ ಇರೋದು ನಾನು ಮ್ಯಾಂಗೋ ಕೇಕ್. ಕರೆಂಟ್ ಹೋಗ್ಬಿಟ್ಟೈತೆ ಆದ್ರೂ ಮೊಬೈಲ್ ಟಾರ್ಚ್ ಹಾಕೊಂಡು ಈ ಬ್ಲಾಗ್ ನ ಮಾಡ್ತಾ ಇದೀವಿ. ಇದು ನಮ್ಮ ಶ್ರೀಮತಿಯವರ ಸೀಮಂತದ ಫೋಟೋ. 100 ಸಾರಿ ಹೇಳಿದರು ಆಸೆ ತೀರಲ್ಲ. ಈಗ ಅಮ್ಮ ಮಗಳಿಗೋಸ್ಕರ ಏನೋ ಒಂದು ಸ್ಪೆಷಲ್ ಮಾಡ್ತಿದ್ದಾರೆ. ಏನ್ ಜಾಣಿ ಸ್ಪೆಷಲ್ ಮಾಡ್ತಾ ಇರೋದು ನಾನು ಮ್ಯಾಂಗೋ ಕೇಕ್. ಕೇಕ್ ಮಾಡೋದಕ್ಕೆ ಮೊದಲನೇದಾಗಿ ಖಾಲಿ ಕುಕ್ಕರ್ ತಗೊಂಡವ್ರೆ. ಆಮೇಲೆ ಇದು ಮಾವಿನ ಹಣ್ಣಿನ ತಿರುಳು, ವಾಟೆ ಮತ್ತು ಸಿಪ್ಪೆ ಬಿಟ್ಟು ಮಧ್ಯಭಾಗದಲ್ಲಿ ತಿರುಳಿರುತ್ತಲ್ಲ ಅದು ಮಾವಿನ ಹಣ್ಣಿನ 1 ಕಪ್ಪು ಆಗುವಷ್ಟು. ಇದು ಅರ್ಧ ಕಪ್ ಸಕ್ಕರೆ. ಏನಿಟ್ಟಿದ್ದು 1.5 ಕಪ್ಪು ಮೈದಾ ಹಿಟ್ಟು, ಅದ್ರ ಪಕ್ಕದಲ್ಲಿರೋದು 1/2 ಟೇಬಲ್ ಸ್ಪೂನ್ ಅಡ್ಗೆ ಸೋಡಾ, ಅರ್ಧ ಕಪ್ಪು ಎಣ್ಣೆ. ಹೌದಾ? ಇದೇನಿದು? ಅದು ಅರ್ಧ ಕಪ್ ಮೊಸರು, ಅರ್ಧ ಕಪ್ ಹಾಲು. ನೋಡ್ರಿ ಇಷ್ಟೆಲ್ಲ ಸಾಮಗ್ರಿಗಳು ತಗೊಂಡವ್ರೆ. ಮನೇಲಿ ಏನಿದೆಯೋ ಅದನ್ನೇ ಉಪಯೋಗಿಸ್ಕೊಂಡು ಮಾಡ್ತಾ ಇದೀನಿ. ನೋಡೋಣ ಹೆಂಗಿರುತ್ತೆ. ಹಂಗಾದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಂತ ಚೆನ್ನಾಗಿರುತ್ತೆ ಒಂದೆರಡು. ತಗೋತೀನಿ. ಈಗ ಮೊದಲನೇದಾಗಿ ಏನ್ ಮಾಡಬೇಕು ಮೇಡಮ್? ಮಾವಿನ ಹಣ್ಣು ಮತ್ತೆ ಸಕ್ಕರೆ ಎರಡನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂತೀವಿ. ಕೇಕ್ ಮಾಡುವ ಮೊದಲ ಅಂತ ಇದು. ಮಾವಿನ ಹಣ್ಣು ಮತ್ತೆ ಸಕ್ಕರೆ ಎರಡು ಹಾಕಿ ರುಬ್ಬಿಟ್ಟಿದ್ದಾರೆ. ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕು ಚೆನ್ನಾಗಿರುತ್ತೆ ಅಂತ ನಾನೇ ಹೇಳಿದ್ದು, ಅದಕ್ಕೆ ತಗೊಂಡವ್ರೆ. ದ್ರಾಕ್ಷಿ, ಗೋಡಂಬಿ ಎಲ್ಲ. ಬಾದಾಮಿ ಬೇಕಿದ್ರು ಹಾಕೋಬಹುದು ನೀವು. ನಮ್ಮನೇಲಿ ಬಾದಾಮಿ ಖಾಲಿ ಆಗಿದೆ, ಇಲ್ಲ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ತಾರೆ. ದ್ರಾಕ್ಷಿ ಗೋಡಂಬಿನೇ ಹಾಕ್ತಾ ಮತ್ತೆ ಅದು ಮಗಳೇ ಏನ್ ಮಾಡ್ತಿದ್ಯಮ್ಮ? ಹೆಲ್ಪ್ ಮಾಡ್ತಾವಳೆ. ಹೆಲ್ಪ್ ಅಂದ್ರೆ ಯಾವ್ದು ಗೊತ್ತಾ? ತಿನ್ನೋದೇ ನನ್ನ ಮಗಳು ಮಾಡೋ ಹೆಲ್ಪ್. ಕೂತ್ಕೊಂಡು ದ್ರಾಕ್ಷಿ ತಿಂತಾ ಅವಳೆ. ನೋಡ್ರಿ, ಒಂದು ವೈಟ್ ಶೀಟ್ ತಗೊಂಡು ಕುಕ್ಕರ್ ತಳ ಇರುತ್ತಲ್ವಾ ಆ ಸೈಜ್ಗೆ ಕಟ್ ಮಾಡ್ಕೊಂಡಿದೀನಿ. ಇದನ್ನ ಕುಕ್ಕರ್ ತಳಕ್ ಹಾಕ್ತಾ ಇದೀನಿ. ತಳಕ್ ಹಾಕಿ ಎಣ್ಣೆ ಹಾಕ್ಬೇಕು. ಒಂದು ಅರ್ಧದವರೆಗೂ, ಅರ್ಧದವರೆಗೂ ಕುಕ್ಕರ್ ಅರ್ಧದವರೆಗೂ ಎಣ್ಣೆ ಹಚ್ಬೇಕು. ಕೇಕ್ ಎಷ್ಟು ಬುತ್ತೋ ಅಲ್ಲಿವರೆಗೂ ಒಂದು ಐಡಿಯಾ, ಅಲ್ಲಿವರೆಗೂ ಎಣ್ಣೆ ಹಚ್ಬೇಕು. ಎಣ್ಣೆ ಸವರ್ಬೇಕೆಲ್ಲ. ತಳಕ್ಕೆ ಹಾಕೋದು, ಪೇಪರ್ಗೆ ಹಾಕೋದು. ತಳಕ್ಕೆ ಅದು ನೀಟಾಗಿ ಎದ್ದೋಳುತ್ತೆ ಕುಕ್ಕರು. ನಾವು ಕೇಕ್ ಆದ್ಮೇಲೆ ಹಿಂಗೆ ಗುಬ್ರಾಕ್ ಹಿಂಗ್ ಅಂದಾಗ ನೀಟಾಗಿ ಎದ್ದೋಳುತ್ತೆ ಅಂತ. ನೋಡ್ರಿ, ನನ್ನ ಮಗಳು ಬೆಳಗ್ಗೆ ಹೂವಿನ ಗಿಡ ನೆಡಕ್ ಬಂದು ಬಟ್ಟೆ ಎಲ್ಲ ಮಣ್ಣು ಮಾಡ್ಕೊಬಿಟ್ಟಿದ್ಲು. ಅದಕ್ಕೆ ಅವರಮ್ಮ ಬೇರೆ ಡ್ರೆಸ್ ಹಾಕಿ ಮತ್ತೆ ರೆಡಿ ಮಾಡಿದ್ರು. ಕೇಕ್ ಮಾಡಿಕೊಡು ಅಂತ ಕೇಳಿದ್ಲು. ಅದಕ್ಕೋಸ್ಕರ ಅವರಮ್ಮ ಮನೆಯಲ್ಲೇ ಕೇಕ್ ಮಾಡಿಕೊಡ್ತಾವ್ರೆ. ನನ್ನ ಮಗಳು ಹೆಲ್ಪ್ ಮಾಡ್ತಾವಳೆ. ಈಗಮ್ಮ ಈ ಥರ ಎಲ್ಲ ನೀಟಾಗಿ ಎಣ್ಣೆ ಹಚ್ಬೇಕು. ಕೈಯಲ್ಲಿ ಎಣ್ಣೆ ಮಾಡ್ಕೊಡ್ತೇಗಮ್ಮ ನೀನು. ಕುಕ್ಕರ್ ರೆಡಿ ಮಾಡ್ಕೊಂಡಿದ್ದಾಯ್ತು. ಈ ಮಾವಿನ ಹಣ್ಣು ಮತ್ತೆ ಸಕ್ಕರೆನ ನುಣ್ಣಗೆ ರುಬ್ಕೊಂಡ್ ಬಂದಿದೀವಲ್ವಾ, ಇದಕ್ಕೆ ಹಾಲು, ಮೊಸರು, ಗಟ್ಟಿ ಮೊಸರು, ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ ಸುಮ್ಮನೆ ಒಂದು 3 ರಿಂದ 4 ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮೊಸರು, ಹಾಲು, ಎಣ್ಣೆ ಎಲ್ಲದನ್ನು ನಾವು ಮಾವಿನ ಹಣ್ಣು ಸಕ್ಕರೆ ರುಬ್ಬಿಟ್ಟಿದ್ವಲ್ಲ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಮಿಕ್ಸ್ ಆಗಿಲ್ವಾ? ಇನ್ನೊಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಅದು 5 ನಿಮಿಷ ಆಗುತ್ತಲ್ಲ. ಬ್ರಿಲಿಯಂಟ್ ನನ್ನ ಮಗಳು. ಆದ್ರೂ ಆಗ್ಲಿ ಬಿಡು. ಸಾರಿ, 3 ನಿಮಿಷನ 4 ನಿಮಿಷ ಹೇಳಿದ್ರು ನಮ್ಮ ಶ್ರೀಮತಿಯವರು. ಆದರೆ ನನ್ನ ಮಗಳು ಲೆಕ್ಕದ ಪ್ರಕಾರ ಅದು 5 ನಿಮಿಷ ಆಗಿದೆ. ನೀವು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಟ್ಟಿಗೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಟೈಮಿಂಗ್ಸ್ ಏನು ಇಷ್ಟೇ ಬೇಕು ಅಂತೇನಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಎಲ್ಲ ಹೊಂದ್ಕೊಂಡೆ ಚೆನ್ನಾಗಿ. ಸುಮ್ಮನೆ ಇರಮ್ಮ. ನೋಡಿ ಎಲ್ಲ ಹೊಂದ್ಕೊಂಡೆ ಚೆನ್ನಾಗಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ. ಈಗ ಇದಕ್ಕೆ ಮೈದಾ ಹಿಟ್ಟನ್ನ ಸೇರಿಸ್ಕೋಬೇಕು. ನಾನು ಮೈದಾ ಹಿಟ್ಟನ್ನ ಅವಾಗ್ಲೇ ಜರ್ಡಿ ಮಾಡಿ ಇಟ್ಕೊಂಡಿದ್ದೆ, ಆದ್ರೂ ಮತ್ತೆ ಜರ್ಡಿ ಮಾಡ್ತಾ ಇದೀನಿ. ಯಾಕೆ ಮತ್ತೆ ಜರ್ಡಿ ಮಾಡೋದು? ಯಾಕಂದ್ರೆ ನಾವ್ ಹಿಂಗೆ ಸೇರಿಸ್ಕೊಂಡ್ರೆ ಗಂಟ್ ಆಗುತ್ತೆ. ಜರ್ಡಿ ಮಾಡ್ಬಿಟ್ಟು ಸೇರಿಸ್ಕೊಂಡ್ರೆ ಗಂಟಾಗಲ್ಲ. ಹೌದಾ? ಮಿಕ್ಸ್ ಮಾಡುವಾಗ ಅದು ತಿರುವಾಗ ಜರ್ಡಿ ಮಾಡ್ಕೋತೀನಿ. ಜರ್ಡಿ ಹೆಂಗ್ ಮಾಡೋದು? ಮಾಮೂಲಿ ಅಷ್ಟೇನಾ? ಅದೇ ತರನೇ. ಹಂಗೆ ಸೇರ್ಸಿದ್ರೆ ಗಂಟ್ ಆಗುತ್ತೆ. ನಾವು ಮಿಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಹಿಂಗಂದ್ರೆ ಗಂಟ್ ಆಗಲ್ಲ. ಅದಕ್ಕೆ ನೋಡಿದ್ರೆ ಕಲ್ಕೊಳ್ತಾರ ಇದೆ. ಕಲ್ತರಲ್ಲ, ಅದು ಗಂಟು. ಈಗ ಸೋಡಾನ ಸೇರಿಸ್ಕೊತಾರೆ. ಎಣ್ಣೆ ಹಾಕಿ ಹೋಯ್ತದೆ, ಎಲ್ಲ ಹಾಕ್ತೀವಿ. ಈಗ ಅದನ್ನ ಮತ್ತೆ ಮಿಕ್ಸ್ ಮಾಡ್ಬೇಕಾ? ಇದನ್ನ ಮತ್ತೆ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಮ್ಮ ಇದು ಹೆಂಗೈತೆ ಅಂದ್ರೆ ಬೋಂಡ ಕಲ್ಸ ಇರ್ತಾರ ನೋಡ್ರಿ, ಇದು ಬೋಂಡ ಕಲ್ಸ ಇಟ್ಟು ತರ ಐತಂತೆ ನನ್ನ ಮಗಳ ಹೇಳ್ತಾವಳೆ ಅವ್ರ ಅಮ್ಮಂಗೆ. ಹೌದು, ಅದಿರೋದು ಹೆಂಗೆ ಅಲ್ಲ, ಅದಿರೋದು ಹಂಗೇನೆ ಬೋಂಡ ಇಟ್ಟು ತರನೇ ಇರೋದು.
ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿ ಇಲ್ದಿರೋ ತರ. ಎಷ್ಟು ನಿಮಿಷ ಈ ಸರಿ? ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ನಿಮಿಷ ಹೇಳಿದ್ರೆ ನೀನ್ ತರಲೆ ಮಾಡ್ತೀಯ ಅದಕ್ಕೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಗಂಟೆ ಏನು ಇರಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಇವಾಗ ಕುಕ್ಕರ್ಗೆ ಹಾಕದಾ? ಇಷ್ಟು ಚೆನ್ನಾಗಿ ಒಂಥರ ಪೇಸ್ಟ್ ಥರ ಆಯ್ತು ಇದು. ಇದನ್ನೆಲ್ಲ ಹಾಕಿದ್ದೀನಿ ಕುಕ್ಕರ್ಗೆ ನಾನು ಮಿಕ್ಸ್ ಮಾಡಿರೋದನ್ನ. ಈಗ ಇದನ್ನ ಈ ಥರ ಡಿಪ್ ಮಾಡಬೇಕು. ಹಾಗೆ ಜಾಸ್ತಿ ಹೊತ್ತು ಬೇಡ, ಸುಮ್ಮನೆ ಹಂಗೆ ಸುಮ್ಮನೆ ಒಂದೆರಡು ಸರಿ. ದ್ರಾಕ್ಷಿ ಗೋಡಂಬಿ ಉದುರಿಸ್ಬೇಕು. ನೀವು ಮೇಲೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು. ಕರೆಂಟ್ ಹೋಗ್ಬಿಟ್ಟೈತೆ, ಆದರೂ ಮೊಬೈಲ್ ಟಾರ್ಚ್ ಹಾಕ್ಕೊಂಡು ಈ ಬ್ಲಾಗ್ನ ಮಾಡ್ತಾ ಇದ್ದೀವಿ. ಇದು ಪೂರ್ತಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗಲಿ ಅಂತ. ಎಲ್ಲ ಮಿಕ್ಸ್ ಮಾಡೋ ಟೈಮ್ಗೆ ಕರೆಂಟ್ ಹೋಗ್ಬಿಟ್ಟಿತ್ತು. ಅದಕ್ಕೆ ಬರೀ ಕುಕ್ಕರ್ ಅಷ್ಟೇ ಕಾಣ್ತಾ ಇತ್ತು ನೋಡ್ರಿ. ಇದು ನೆಕ್ಸ್ಟ್ ಏನು ಮಾಡ್ಬೇಕಮ್ಮ? ನೆಕ್ಸ್ಟ್ ಸ್ಟವ್ ಮೇಲೆ ಇಟ್ಬಿಟ್ಟು ಡೈರೆಕ್ಟ್ ಕುಕ್ಕರ್ನೇ ಇಡಬಾರ್ದು. ಮತ್ತೆ ಒಂದು ಕಡಾಯಿ ಅಥವಾ ರೊಟ್ಟಿ ಹೆಂಚು ಆತರ ಏನಾದ್ರು ಇಟ್ಬಿಟ್ಟು ರೊಟ್ಟಿ ಹೆಂಚನ್ನ ಬಿಸಿ ಮಾಡ್ಬಿಟ್ಟು ಆಮೇಲೆ ಕುಕ್ಕರ್ನ ಇಟ್ಬಿಟ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಒಂದು 30 ರಿಂದ 40 ನಿಮಿಷ ಬೇಯಿಸ್ಕೋಬೇಕು ಇದನ್ನ. ಇದು ಏನು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ವಿಸಲ್ ಕ್ಲೋಸ್ ಮಾಡಿ ವಿಸಲ್ ಹಾಕ್ಬಾರ್ದು. ಗ್ಯಾಸ್ ಕಟ್ ಹಾಕಿರ್ಬೇಕು, ಕುಕ್ಕರ್ ಕ್ಯಾಪ್ ನ ಕ್ಲೋಸ್ ಮಾಡ್ಬೇಕು. ವಿಸಲ್ ಹಾಕ್ಬಾರ್ದು, ಸುಮ್ಮನೆ ಏರೋಗ್ತಾ ಇರ್ಬೇಕು. ಒಂದ್ 35 ರಿಂದ 40 ನಿಮಿಷ ಬೇಯಿಸ್ಕೋಬೇಕು. ಜಾಣೆ ಮಗಳು ಫುಲ್ಲು ಖುಷಿಯಾಗವಳೆ, ಕೇಕ್ ತಿನ್ನೋದಕ್ಕೆ ರೆಡಿ ಆಗಿದ್ದಾಳೆ, ಕಾಯ್ತಾ ಇದ್ದಾಳೆ ನೋಡ್ರಿ. ಅವಾಗಲೇ ಕರೆಂಟ್ ಹೋಗಿತ್ತು, ಅದು ನೀಟಾಗಿ ತೋರ್ಸೋಕ್ಕಾಗಿಲ್ಲ. ಗ್ಯಾಸ್ ಸ್ಟವ್ ಮೇಲೆ ಒಂದು ರೊಟ್ಟಿ ಹಂಚಿಟ್ಬಿಟ್ಟು ಅದ್ರ ಮೇಲೆ ಕುಕ್ಕರ್ಗೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರಲ್ಲ ಕೇಕ್ಗೆಲ್ಲ, ಅದನ್ನ ಇಟ್ಟು ಲೋ ಫ್ಲೇಮಲ್ಲೇ, ತುಂಬ ಲೋ ಫ್ಲೇಮಲ್ಲಿ ಅಲ್ಲೋ ನಮ್ಮ 45 ನಿಮಿಷ ಬೇಯಿಸ್ಕೊಂಡಿರೋ. 45 ನಿಮಿಷ ಮುಕ್ಕಾಲು ಗಂಟೆ ಬೇಯಿಸ್ದ ಅಪ್ಪ. ಈಗ ಕುಕ್ಕರ್ ಓಪನ್ ಮಾಡಿ ನೋಡುವಂತ ಸಮಯ. ವಾವ್, ಇದು ಬೆಂದಿದೆ ಹೆಂಗೆ ಅಂತ ನೋಡೋದಕ್ಕೆ ಹಿಂಗೊಂದ್ಸರಿ ಚುಚ್ಚಿ ಹಿಂಗ್ ತೆಗೆದ್ರೆ ಇದಕ್ಕೇನು ಕಚ್ಚಿಲ್ಲ ಅಂದ್ರೆ ಅಂಟಿಲ್ಲ ಅಂದ್ರೆ ನೀಟಾಗಿ ಬೆಂದಿದೆ ಕೇಕ್. ಕುಕ್ಕರ್ಗೆ ವಿಸಲ್ ಹಾಕಿರಲ್ವಲ್ಲ, ವಿಸಲ್ ಹಾಕಲ್ಲ. ಅದು ಏರೆಲ್ಲ ಹೋಗಿರುತ್ತೆ. ಕೇಕ್ ಹಾಕ್ತಿದ್ದ ಕುಕ್ಕರ್ ತೆಗೆದ್ಬಿಟ್ರೆ ಕೇಕ್ ರೆಡಿನಾ? ಒಂದ್ 5 ನಿಮಿಷ ಹಾಗೆ ಬಿಡ್ಬೇಕು, ಬಿಸಿ ಇರೋದ್ನೇ ತೆಗಿಬಾರ್ದು. ಹಾರ್ಕೋಬೇಕದು. ಹಾರ್ಕೊಂಡ್ಮೇಲೆ ಕೇಕ್ ರೆಡಿ. ಒಂದ್ 5 ನಿಮಿಷ ಆದ್ಮೇಲೆ ಚಾಕು ಅಲ್ಲಿ ಸೈಡ್ ಅಲ್ಲೆಲ್ಲ ಒಂದ್ಸರಿ ಈ ರೀತಿ ಬಿಡಿಸ್ಕೋಬೇಕು. ಹೌದಾ, ಕಚ್ಕೊಂಡಿರುತ್ತಾ? ಸುಮ್ನೆ ಒಂದ್ಸರಿ ಈ ತರ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಈಗ ತೆಟ್ಟೆ ತಗೊಂಡು ಹಾಕ್ಬೇಕಾ? ಹಂಗಿತ್ತು ಇಲ್ಲಿ ಎತ್ತು ನೋಡೋಣ ಮೇಲೆ ಹಿಂಗ್ ಬಂದೈತೆ. ವಾವ್, ಎಷ್ಟು ಚೆನ್ನಾಗಿ. ನಾವು ಡೈರೆಕ್ಟ್ ಕುಕ್ಕರ್ಗೆ ಹಾಕಿಟ್ರೆ ಎಲ್ಲ ಕುಕ್ಕರ್ ತಳಕೆಲ್ಲ ಕಚ್ಕೊಳ್ಳುತ್ತೆ. ಈ ರೀತಿ ಎಣ್ಣೆ ಹಚ್ಬಿಟ್ಟು ಪೇಪರ್ ವೈಟ್ ಶೀಟ್ ಅದಕ್ಕೆ ಹಾಕಿಟ್ರೆ ನೀಟಾಗಿ ಬರುತ್ತೆ. ತೆಗಿ ನೋಡ, ಪೇಪರ್ ಕಚ್ಕೊಳಲ್ವಾ ಅದಕ್ಕೆ? ನೋಡಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ, ಎಲ್ಲಿ ಕಚ್ಕೊಂಡಿದೆ. ವಾವ್, ಸೂಪರ್. ಕೇಕ್ ರೆಡಿ ಆಗಿದೆ. ಇದರಲ್ಲೇ ದೋಸೆ ತರ ಇದು ವೇಸ್ಟ್, ಇದು ಒಳ್ಳೆ ದೋಸೆ ತರ ವೇಸ್ಟ್. ಅದು ಎಣ್ಣೆ ಆಗ್ಬಿಡ್ತಲ್ಲ. ನಾಲ್ಕು ಅದು ಬಿಸಾಕಿ ಅಂತ ಆಮೇಲೆ ಹೆಂಗ್ ಬಂದಿದೆ ಅಂತ ನೋಡೋಣ. ವಾವ್, ಸಕಲಾಗಿದೆ ಇದು ಕೇಕು. ಒಂದ್ ನಿಮಿಷ, ನಾನು ನಿಂಗೋಸ್ಕರ ಕ್ರಾಫ್ಟ್ ಮಾಡಿದ್ದೀನಿ. ಹೌದಾ? ನೋಡ, ನನ್ನ ಮಗಳೇನೋ ಕ್ರಾಫ್ಟ್ ಮಾಡಿದಾಳೆ ಅಮ್ಮಂಗೋಸ್ಕರ. ಅದೇನು ಅಂತ ನನಗೂ ಗೊತ್ತು, ನನಗೆ ಗೊತ್ತಿಲ್ಲ. ನಾವು ಇಬ್ರು ಸೇರಿ ಪ್ಲಾನ್ ಮಾಡಿದ್ದು. ಅವಳೇ ಮಾಡಿದ್ ಕ್ರಾಫ್ಟ್. ಅವಳು ಕೇಳಿದ್ಲು ಹಿಂಗ್ ಕ್ರಾಫ್ಟ್ ಮಾಡ್ಬೇಕು ಅಂತ, ಅದಕ್ಕೋಸ್ಕರ ನಾನು ಚಿಕ್ಕದೊಂದು ಹೆಲ್ಪ್ ಮಾಡಿದ್ದೀನಿ. ನಿನ್ ಮಗಳು ಹೇಳ್ತಾಳೆ ಕಣ್ಣು ಮುಚ್ಕೋಬೇಕಂತ. ಓ, 2 ಚಾಕ್ಲೇಟ್ ಇದೆ. ಚಾಕ್ಲೇಟ್ ಅಷ್ಟೇನಾ? ತೋರಿಸ್ತಾಳೆ ನೋಡ್ರಿ ಪಾಪ. ಯಾರಿದು? ಇದು ನೋಡ್ರಿ ಚಾಕ್ಲೇಟು ಪಾಪ. ಅವಳು ಮೊನ್ನೆ ನಂದಿನಿ ಮಾರ್ಟ್ ಸೂಪರ್ ಮಾರ್ಟ್ಗೆ ಹೋದಾಗ ತಗೊಂಡಿದ್ದು ನಮ್ಮ ಜಾಣೆ ಮಗಳು ತಿನ್ನಕ್ಕೋಸ್ಕರ. ಆಮೇಲೆ ಇದು ನೋಡ್ರಿ, ಇದು ಮದರ್ಸ್ ಡೇಗೋಸ್ಕರ ಅವ್ರ ಅಮ್ಮಂಗೋಸ್ಕರ ನಮ್ಮ ಜಾಣೆ ಮಗಳು ಮಾಡಿರೋ ಕ್ರಾಫ್ಟು. ಇದು ನಮ್ಮ ಶ್ರೀಮತಿ ಅವರ ಸೀಮಂತದ ಫೋಟೋ. ನಮ್ಮ ಜಾಣೆ ಮಗಳು ಇದು ಐಸ್ ಕ್ಯಾಂಡಿ ಕಡ್ಡಿ ಬರುತ್ತಲ್ಲ, ಅದರಲ್ಲೆಲ್ಲ ಏನೋ ಡಿಸೈನ್ ಮಾಡಿ ಕಲರ್ ಪೇಂಟ್ ಮಾಡಿ ಅವ್ರ ಅಮ್ಮಂಗೋಸ್ಕರ. ತಗಮ್ಮ, ಚೆನ್ನಾಗಿದೆ ಮಗಳೇ. ಇಷ್ಟ ಆಯ್ತಾ? ಓ ಸೂಪರ್. ಅಮ್ಮ ಸಾರಿ, ಇದಕ್ಕಿನ್ನ ಫ್ಲವರ್ ಎಲ್ಲ ಹಾಕ್ಬೇಕಾಗಿತ್ತು, ನಾಳೆ ಮಾಡ್ಕೊಡ್ತೀನಿ. ಓಕೆ. ಓ, ಇನ್ನೂ ಏನೋ ಡಿಸೈನ್ ಮಾಡ್ಬೇಕು. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಮಗಳೇ. ಇಷ್ಟ ಆಯ್ತಾ ನಿನಗೆ? ಓ ಸೂಪರ್. ನೋಡ್ರಿ, ಈ ಫೋಟೋನ ನಾನೇ ಪ್ರಿಂಟ್ ಹಾಕ್ಸ್ಕೊಟ್ಟಿದ್ದು. ಅವಳು ಕೇಳಿದ್ಲು, ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಮಾಡಿರೋದು.
ಸೂಪರ್, ನಂಗೆ ತುಂಬಾ ಇಷ್ಟ ಆಯ್ತು. ಈಗ 2 ಚಾಕ್ಲೇಟ್ ಕೊಟ್ಟಿದ್ದಾಳೆ ನೋಡಿ ನಾನು ಅವಳಿಗೆ ಅಂತ ತಗೊಂಡಿದ್ದಾಳೆ ಅನ್ಕೊಂಡೆ, ಆದ್ರೆ ನನಗ್ ತಂದಿದ್ದಾಳೆ ಅಂತ ಗೊತ್ತಿರ್ಲಿಲ್ಲ, ಇವಾಗ್ಲೇ ಗೊತ್ತಾಗಿದ್ದು. ಆಮೇಲೆ ಈಗ ಕೇಕ್ ಕಟ್ ಮಾಡುವಂತ ಸಮಯ. ಯಾರು ಕೇಕ್ ಹಿಡ್ಕೊ ಹಿಂಗೆ ಮಗಳೇ. ಅಲ್ಲ, ಇದು ಯಾವ ನ್ಯಾಯ? ಎಲ್ರು ಬೇಕರಿಯಿಂದ ತಂದ್ಬಿಟ್ಟು ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರೆ ನೀವು ನನ್ನ ಹತ್ರನೇ ಕೇಕ್ ಮಾಡ್ಬಿಟ್ಟು ನನ್ನ ಹತ್ರನೇ ಸೆಲೆಬ್ರೇಟ್ ಮಾಡಿಸ್ತಾ ಇದ್ರಲ್ಲ. ಅಮ್ಮ ನಾನು ದೊಡ್ಡರಾದ್ಮೇಲೆ ನಾನೇ ಮಾಡ್ಕೊಡ್ತೀನಿ. ನಂಬೋದಾ? ನಂಬೋದು. ಮಕ ನೋಡ್ಕ. ಅಮ್ಮ ಮುಖ ತೊಳ್ಕೊಂಡ್ ಬಂದಿದ್ದೀನಿ, ಇವಾಗಾದ್ರೂ ಸುಂದರವಾಗಿದ್ದೇನೆ ಅಂತ. ಇಬ್ರು ಕಟ್ ಮಾಡೋಣ ಬಾ. ಇನ್ನೊಂಚೂರು ಮುಂದೆ ಇಡ್ತೀನಿ. ಯಾಕಪ್ಪ ನೀನ್ ಸಾಂಗ್ ಆಡಲ್ವಾ? ಕಣ್ಣುಗೈತೆ ಮಳೆ ಬಂದಿರೋದಕ್ಕೆ ವಾತಾವರಣ. ಆಮೇಲೆ ನೋಡ್ರಿ ಅಮ್ಮ ಮಗಳಿಬ್ಬರು ಮಾಳಿಗೆ ಮೇಲಕ್ಕೆ ಬಂದವ್ರೆ. ಯಾಕೆಂದ್ರೆ ಮಳೆ ಬಂದು ವಾತಾವರಣ ತಣ್ಣಗೈತೆ, ಜೊತೆಗೆ ಅವಾಗವಾಗ ಕರೆಂಟ್ ಹೋಗ್ತಾ ಇರ್ತೈತೆ. ಮಧ್ಯಾಹ್ನ ಈ ಫ್ಲಾಗ್ ಮಾಡುವಾಗಲೂ ಕರೆಂಟ್ ಹೋಗಿತ್ತು, ಅದೇ ಸಮಸ್ಯೆ. ಇವಾಗ ಕೇಕ್ ಕಟ್ ಮಾಡ್ಬೇಕಿದ್ದೇನೆ, ಆ ಟೈಮ್ಗೂ ಕರೆಂಟ್ ಹೋಗೈತೆ, ಅದಕ್ಕೆ ಇವಾಗ ಮಾಳಿಗೆ ಮೇಲೆ ಬಂದ್ಬಿಟ್ಟವ್ರೆ. ಈಗ ಕೇಕ್ ಕಟ್ ಮಾಡುವಂತ ಸಮಯ. ಅಮ್ಮನ ಕೈಲಿ ಕಟ್ ಮಾಡಿಸು ಮಗಳೇ. ಇರ್ಲಿ ಮಾಡು ಮಗಳ ನೀನೇ. ಅಪ್ಪ ಒಂದ್ ಸಾಂಗ್ ಆಡು. ಯಾವ್ದು ಹೇಳಿ? ಹ್ಯಾಪಿ ಮದರ್ಸ್. ಅಲ್ಲ, ನಾನು ಹೇಳ್ತೀನಿ, ಬೇರೆ ಸಾಂಗ್ ಹೇಳ್ತೀನಿ. ಕಟ್ ಮಾಡೋಣ. 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಆಡಿದರು ನಾ ಪದವೇ ಮುಗಿಯಲ್ಲ, ಅಮ್ಮ ಅಮ್ಮ ಐ ಲವ್ ಯು. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು ಮಗಳೇ. ಖುಷಿ ಪಡೋದಕ್ಕೆ ನೋಡ್ರಿ, ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಇಂಥ ಚಿಕ್ಕ ಪುಟ್ಟ ಸಂಭ್ರಮಗಳು ಸಂತೋಷಗಳೇ ಸಾಕು. ನೋಡಿ ನನ್ನ ದಿವ್ಸನ ಅಂತ ಇದು ಮಾಡಿದ್ರೆ ಅವರು ಕೈಯಲ್ಲಿಸ್ಕೊತಾವ್ರೆ. ಒಂದು ಪೀಸ್ ತೋರಿಸು. ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತವ್ರೆ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಸ್ಪಂಜ್ ಥರ ಅಲ್ವಾ? ಸ್ಪಾಂಜಿ ಅಂತಾರಲ್ಲ, ಮೃದುವಾಗಿ ಕೇಕ್ ಚೆನ್ನಾಗಿದೆ. ಯಾವುದೇ ಕ್ರೀಮ್ ಹಾಕದೆ ಮನೆಯಲ್ಲಿ ಮಾಡಿರುವಂತ ಕೇಕ್, ಆರೋಗ್ಯಕರ ಕೇಕ್ ಇದು. ಅದು ಎಗ್ಲೆಸ್ ಬೇರೆ. ನನ್ನ ಮಗಳಂತೂ ಬಾರಿಸ್ತಾ ಇದ್ದಾಳೆ. ಆದ್ರೂ ನಂಗೆ ತುಂಬಾ ಬೇಜಾರಿದೆ. ಏನಕ್ಕೆ? ಬೇಕರಿಯಿಂದ ತಂದು ಕಟ್ ಮಾಡಿಸ್. ಹೌದಾ? ಸರಿ, ಕೈಲೇ ಮಾಡಿಸ್ಬಿಟ್ಟು ನನ್ನ ಕೈಲೇ ಕೇಕ್ ಕಟ್ ಮಾಡಿಸ್ತಿದ್ದೀರಾ? ನಂಗೆ ಗೊತ್ತೇ ಆಗಿಲ್ಲ, ನಾನು ಸುಮ್ಮನೆ ಕೇಳ್ತಾ ಇದ್ದಾಳೆ ಅಂತ ಮಾಡ್ದೆ. ಹೋಗ್ಲಿ, ಅವಳು ದೊಡ್ಡವಳಾದಾಗ. ತುಂಬಾನೇ ರುಚಿಯಾಗಿದೆ ಅಲ್ವಾ? ನಿಂಗೆ ಇಷ್ಟ ಆಯ್ತಾ ಮಗಳೇ? ಹೌದಾ? ಸೂಪರ್ ಆಗಿದೆ. ಇವತ್ತು ಮದರ್ಸ್ ಡೇ ವಿಶೇಷ ಏನಂದ್ರೆ, ಗಿಡ ನೆಟ್ಟಿದ್ದು ಅಮ್ಮ ಮಗಳು, ರೋಸ್ ಗುಲಾಬಿ ಗಿಡ ನೆಟ್ಟರು ಹೊಲ್ದ ಹತ್ರ. ಮತ್ತೆ ಬಂದು ಆಮೇಲೆ ಅಮ್ಮ ಕೇಕ್ ಮಾಡಿದ್ದು ಮಗಳಿಗೋಸ್ಕರ, ಮತ್ತೆ ಮಗಳು ಅಮ್ಮಂಗೋಸ್ಕರ ಏನೋ ಒಂದು ಕ್ರಾಫ್ಟ್ ಮಾಡಿಕೊಟ್ಟಿದ್ದು. ಇಷ್ಟು ಬ್ಲಾಗ್ ಅಮ್ಮನ ಕೈಲೇನೆ ಅದೇ ಕೇಕ್ ನ ಕಟ್ ಮಾಡಿಸಿದ್ದು. ಇದು ಒಂದು ವಿಶೇಷನೇ ಇರಲಿ. ಈ ಬ್ಲಾಗ್ನ ಸದ್ಯಕ್ಕೆ ಮುಗಿಸುವಂತ ಸಮಯ. ಎಲ್ಲಾರ್ಗು ಒಂದ್ಸಲ ಬಾಯ್ ಹೇಳೋಣ. ನಮ್ಮ ಯೂಟ್ಯೂಬ್ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.